ವರೆಗೂ ಕೂಡ ಕಾನೂನಾತ್ಮಕವಾಗಿ ನಡೆದಿದೆ ಅಂತ ಅನಿಸುತ್ತಾ? ಸಮರ್ಥನೆ ಹೌದು, ಮಾಡ್ತೀರಾ? ಕಾನೂನಾತ್ಮಕವಾಗಿ ಮಾಡಿದ್ದಾರೆ. ಬಟ್ ಸಿ ಟಿ ರವಿ ಅವರು ಏನು ಹೇಳ್ತಾರೆ ಅಂತಂದರೆ, ಪೊಲೀಸವರು ವರ್ತನೆ ನೋಡಿದರೆ ನನ್ನ ಎನ್ಕೌಂಟರ್ ಮಾಡೋ ರೀತಿಯಲ್ಲಿದೆ ಅಂತ. ನಾನೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ಅವರ ಎಲ್ಲ ಅಭಿಪ್ರಾಯಗಳಿಗೂ ನಾನು ರಿಯಾಕ್ಷನ್ ಮಾಡಕ್ಕೆ ಹೋಗೋದಿಲ್ಲ. ಸರ್, ಸಿ ಟಿ ರವಿ ಅವರಿಗೆ ಇವ್ರು ಹೇಳಿದ್ದು ತಪ್ಪಾದ್ರೆ ಮತ್ತು ಕೊಲೆಗಡುಕ ಅಂತ ಹೇಳಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದು ಸರಿನಾ ಅಂತ ಎಂಬ ಪ್ರಶ್ನೆ. ಅಲ್ಲ, ಅದು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅವರು, ಅದರಲ್ಲಿ ಅವರು ಅದನ್ನು ಕೊಟ್ಟಿದ್ರೆ ಅದನ್ನು ಎಕ್ಸಾಮಿನ್ ಮಾಡ್ತಾರೆ. ರವಿ ಅವರ ಹೊರಗಿನ ಹೇಳಿಕೆ ಬಗ್ಗೆ ನೀವು ಪ್ರತಿಕ್ರಿಯೆ ಕೊಡದೇ ಇದ್ರೂ ಪರವಾಗಿಲ್ಲ ಸರ್, ಪೊಲೀಸ್ ಕಸ್ಟಡಿಯಲ್ಲಿ ಬಂದಿದೆ ಅವರಿಂದ ರಸ್ತೆಯಲ್ಲಿ, ಅದಕ್ಕೆ ನಾನು ರಿಯಾಕ್ಟ್ ಮಾಡೋದಿಲ್ಲ. ನಾನು ಐ ಡೋಂಟ್ ವಾಂಟ್. ಸಚಿವ ಪರಮೇಶ್ವರ್ ಅವರು ಮಾತನಾಡ್ತಾ ಇದ್ರು. ಬಟ್ ಈಗ ಕೋರ್ಟ್ಗೆ ಸಿ ಟಿ ರವಿಯನ್ನು ಕರೆತರ್ತಾ ಇರ್ತಕ್ಕಂಥ ನೋಡಿದ್ದೀರಾ? ಅಂದರೆ ಐ ಥಿಂಕ್ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾಗ ಇನ್ನೊಂದು ಸರ್ತಿ ಅವ್ರಿಗೆ ಹಣೆ ಗಾಯಕ್ಕೆ ಡ್ರೆಸ್ ಮಾಡಿದ್ದಾರೆ, ಡ್ರೆಸ್ಸಿಂಗನ್ನು ಮಾಡಿ ಕರ್ಕೊಂಡು ಬಂದಿದ್ದಾರೆ. ವೈದ್ಯಕೀಯ ತಪಾಸಣೆ ಎಲ್ಲ ಮುಕ್ತಾಯ ಆಗಿದೆ. ಈಗ ಕೋರ್ಟ್ಗೆ ಡೈರೆಕ್ಟಾಗಿ ಕರ್ತಂದಿದ್ದಾರೆ. ಮೊದಲೆಲ್ಲ ಜಡ್ಜ್ ಮನೆಗೆ ಅಂತ ಹೇಳ್ತಾ ಇದ್ರು, ಬಟ್ ಸಮಯ ಕರೆಕ್ಟಾಗಿ ಕೋರ್ಟ್ ಕಲಾಪ ಆರಂಭ ಆಗೋ ಸಮಯನೇ ಆಗಿರೋದ್ರಿಂದ ಇನ್ಯಾಕೆ ಜಡ್ಜ್ ಮನೆ, ಹಾಗಾಗಿ ನೇರವಾಗಿ ಬೆಳಗಾವಿ ಜಿಲ್ಲಾ ನ್ಯಾಯಾಲಯಕ್ಕೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಬೆಳಗಾವಿ ಜಿಲ್ಲಾ ನ್ಯಾಯಾಲಯ ಸಿ ಟಿ ರವಿ ಅವರಿಗೆ ಸಪೋರ್ಟಿವ್ ಆಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ರವಿಕುಮಾರ್ ಸೇರಿದಂತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಅವರ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಸಿ ಟಿ ರವಿಗೆ ನಿನ್ನೆ ನೂಕಾಟ ತಳ್ಳಾಟದಲ್ಲಿ ಸ್ವಲ್ಪ ಗಾಯ ಕೂಡ ಆಗಿತ್ತು, ಹಣೆಯಿಂದ ರಕ್ತ ಸೋರ್ತಾ ಇತ್ತು.